as x tends to 1 is equal to 3 ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ ಅನ್ಕೊಳ್ಳಿ ಯೂಸಿಂಗ್ ಎಪ್ಸಿಲಾನ್ ಡೆಲ್ಟಾ ಡೆಫಿನೇಷನ್. ಅಂದ್ರೆ ಎಕ್ಸು 1ಗೆ ಹತ್ರ ಆದಂತೆ ಈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 3ಗೆ ಹತ್ರ ಆಗುತ್ತೆ ನೋಡಿ. ಜಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಪುಟ್ ಮಾಡಿದಾಗ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಹಾಕಿದಾಗ ಏನಾಗುತ್ತೆ 2 ಇಂಟು 1 ಪ್ಲಸ್ 1 ಇಸ್ ಈಕ್ವಲ್ ಟು 3 ಆಗುತ್ತೆ. ಹಾಗಾಗಿ ಈ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಹೇಳಿ 3 ಆಗುತ್ತೆ. ಹೌದಾ? ಈ ಅಸಮಾನತೆಯನ್ನು ನಾವು ತಗೊಂಡು ಫಸ್ಟ್ ವಿ ಹ್ಯಾವ್ ಟು ಟಾರ್ಗೆಟ್ ಇನ್ಇಕ್ವಾಲಿಟಿ. ಅಂದ್ರೆ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಪ್ಸಿಲಾನ್ ಅಂತ ತಗೊಂಡು ಆ ಡೆಲ್ಟಾ ವ್ಯಾಲ್ಯೂ ಕಂಡುಹಿಡಿಬೇಕು. ಇಲ್ಲಿ ಏನು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 2x ಪ್ಲಸ್ 1 ಇದೆ, ಮೈನಸ್ 3 ಇಸ್ ಲೆಸ್ ದ್ಯಾನ್ ಎಪ್ಸಿಲಾನ್. ಅಂದ್ರೆ ಈ ತರ ಬರುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ 2x ಪ್ಲಸ್ 1 ಮೈನಸ್ 3 ಇಟ್ ಬಿಕಮ್ಸ್ ಮಾಡ್ಯುಲಸ್ ಆಫ್ 2x ಮೈನಸ್ 2 ಲೆಸ್ ದ್ಯಾನ್ ಎಪ್ಸಿಲಾನ್ ಆಗುತ್ತೆ. ನೀವು 2 ಅನ್ನ ಫ್ಯಾಕ್ಟರ್ ಔಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ 2 ಇಂಟು ಬ್ರಾಕೆಟ್ ಆಫ್ x ಮೈನಸ್ 1 ಮಾಡ್ಯುಲಸ್ ಆಫ್ ದಿಸ್ ಮಾಡ್ಯುಲಸ್ ಆಫ್ 2 ಇಂಟು ಬ್ರಾಕೆಟ್ ಆಫ್ x ಮೈನಸ್ 1 ಇಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಅಂತ ಆಗುತ್ತೆ. ಇಲ್ಲಿ ನಮಗೆ ಒಂದು ಮಾಡ್ಯುಲಸ್ ಪ್ರಾಪರ್ಟಿ ಗೊತ್ತು. ಮಾಡ್ಯುಲಸ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ ಇಂಟು ಮಾಡ್ಯುಲಸ್ ಆಫ್ ಬಿ. ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಫ್ಯಾಕ್ಟರ್ ಔಟ್ ಮಾಡಿದಾಗ ಮಾಡ್ಯುಲಸ್ ಆಫ್ ದಿಸ್ ಬಿಕಮ್ಸ್ 2 ಮೀನ್ಸ್ 2 itself. This becomes modulus of x minus a is less than epsilon. ಅಂದ್ರೆ x minus 1 is less than epsilon by 2 ಅಂತ ಆಯ್ತು. ಅಂದ್ರೆ ಇಲ್ಲಿ ನಾವು ರಿಕ್ವೈರ್ಡ್ ಕಂಡೀಷನ್ modulus of x minus 1 is less than epsilon by 2 with required condition modulus of x minus a is less. ಈವನ್ ವ್ಯಾಲ್ಯೂ ಗೊತ್ತಾಯ್ತು, ಡೆಲ್ಟಾ is equal to epsilon by 2. ಈ ಒಂದು ಎಪ್ಸಿಲಾನ್ x ಮತ್ತು 1ನ ಅಂತರ ಈ ಎಪ್ಸಿಲಾನ್ ಬೈ 2 ವ್ಯಾಲ್ಯೂಗೆ ಅಂದ್ರೆ ಡೆಲ್ಟಾ ಆದಾಗ ಇಲ್ಲಿ ಏನಾಗುತ್ತೆ ಅದರ ಎಫ್ ಆಫ್ ಎಕ್ಸ್ ಮತ್ತು ಎಲ್ 1 ನಾವೇನು ಲಿಮಿಟ್ ಅಂತ ಹೇಳ್ತೀವಿ 3 ನ ವ್ಯಾಲ್ಯೂ ಯಾವಾಗಲೂ ಲೆಸ್ ದನ್ ಎಪ್ಸಿಲಾನ್ ಬೈ 2 ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಫಾರ್ ಎನಿ ಎಪ್ಸಿಲಾನ್ ಗ್ರೇಟರ್ ದನ್ 0 ಚೂಸ್ ಡೆಲ್ಟಾ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಬೈ 2. ಅಂದ್ರೆ ಯಾವುದೇ ಒಂದು ಧನಾತ್ಮಕ ಸಂಖ್ಯೆಯನ್ನು ತಗೊಂಡ ಫಾರ್ ಎಕ್ಸಾಂಪಲ್ ಎಪ್ಸಿಲಾನ್ ಇಸ್ ಈಕ್ವಲ್ ಟು 1 ಅಂತ ತಗೊಂಡ್ರು ಕೂಡ there exists a delta 1 by 2. ಆ ಒಂದು ಡೆಲ್ಟಾ 1 by 2 ನಲ್ಲಿ ಈ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಎಲ್ ಇಸ್ ಲೆಸ್ ದ್ಯಾನ್ 1 by 2 ಆಗುತ್ತೆ. ನೀವು ಎಪ್ಸಿಲಾನ್ ವ್ಯಾಲ್ಯೂ ಎಪ್ಸಿಲಾನ್ ವ್ಯಾಲ್ಯೂ ಚಿಕ್ಕದಾದಂತೆ ಇಲ್ಲಿ ಏನಾಗುತ್ತೆ ಡೆಲ್ಟಾ ವ್ಯಾಲ್ಯೂ ಕೂಡ ಚಿಕ್ಕದಾಗುತ್ತೆ. ಫಾರ್ ಎಕ್ಸಾಂಪಲ್ ಎಪ್ಸಿಲಾನ್ ಇಸ್ ಈಕ್ವಲ್ ಟು 1 by 2 ಅಂತ ತಗೊಂಡ್ರೆ ಅಗೇನ್ ದ ಡೆಲ್ಟಾ ಇಸ್ ಈಕ್ವಲ್ ಟು ಏನಾಗುತ್ತೆ 1 by 4 ಆಗುತ್ತೆ. ಹೌದಾ? ಅಂದ್ರೆ ಅರ್ಥ ಇಲ್ಲಿ ಇಷ್ಟೇ, ಎಪ್ಸಿಲಾನ್ ವ್ಯಾಲ್ಯೂ ಚಿಕ್ಕದಾದಂತೆ ಡೆಲ್ಟಾ ವ್ಯಾಲ್ಯೂ ಚಿಕ್ಕದಾಗುತ್ತೆ ಅಂದ್ರೆ ಎಕ್ಸ್ ಮತ್ತು 1ನ ಅಂತರ ಈ ಕಡಿಮೆ ಮಾಡ್ತಾ ಹೋದಂತೆಲ್ಲ ಈ ಎಫ್ ಆಫ್ ಎಕ್ಸ್ ಮತ್ತು 3ನ ಅಂತರ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಮತ್ತು ಎಲ್ಲಿನ ನಡುವಿನ ಅಂತರವು ಕೂಡ ಕಡಿಮೆ ಆಗುತ್ತೆ ಅಂತ. ಅಂದ್ರೆ ನಾವಿಲ್ಲಿ ದೇರ್ ಎಕ್ಸಿಸ್ಟೆಡ್ ಡೆಲ್ಟಾ ಅಂತ ತೋರಿಸಿದ್ರೆ ಸಾಕು. ಎನಿ ಎಪ್ಸಿಲಾನ್ ಗ್ರೇಟರ್ ದ್ಯಾನ್ 0 ಆದ್ರೆ ಇಲ್ಲಿ ಡೆಲ್ಟಾ ಮತ್ತು ಎಪ್ಸಿಲಾನ್ ನಡುವೆ ನೇರವಾದ ಸಂಪರ್ಕ ಇರುತ್ತೆ ಅಂತ ನಾವು ಇಲ್ಲಿ ಹೇಳ್ಕೊಟ್ಟಾಗ. ಆದ್ರೆ ಇದು ಈ ಒಂದು ಎಕ್ಸಾಂಪಲ್ ಮಾತ್ರ ಹೇಳ್ತಿರೋ, ಬೇರೆ ಎಲ್ಲಾ ಎಕ್ಸಾಂಪಲ್ ಕೂಡ ಈ ಡೆಲ್ಟಾ ವ್ಯಾಲ್ಯೂ ಮತ್ತು ಎಪ್ಸಿಲಾನ್ ನಡುವೆ ಅಂತರ ಇಲ್ಲಿ ಏನ್ ಫೈನಲಿ ಯಾಕೆ ನಮ್ಗೆ ನೇರವಾದ ರಿಲೇಷನ್ ಬೇಕು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಇಲ್ಲಿ ಈ ಕಂಡೀಷನ್ ಬಹಳ ಬೇಕು. ಇಲ್ಲಿ ಎಪ್ಸಿಲಾನ್ ಡೆಲ್ಟಾ ಡೆಫಿನೇಷನ್ ಅಲ್ಲಿ ಎಪ್ಸಿಲಾನ್ ಮತ್ತು ಡೆಲ್ಟಾ ನಡುವಿನ ನೇರವಾದ ಸಂಪರ್ಕ ಇರಬೇಕು ಅಂದಾಗ ಮಾತ್ರ. ಯಾಕಂದ್ರೆ ಎಪ್ಸಿಲಾನ್ ವ್ಯಾಲ್ಯೂ ಚಿಕ್ಕದು ಆದಂತೆಲ್ಲ ಅಂದ್ರೆ ಎಫ್ ಆಫ್ ಎಕ್ಸ್ ಮತ್ತು ಎಲ್ಲಿನ ನಡುವಿನ ಅಂತರ ಕಡಿಮೆ ಆದಂತೆಲ್ಲ ನಮ್ಗೇನಾಗಬೇಕು ಕಡಿಮೆ ಈ ಎಕ್ಸ್ ಮತ್ತು 1ನ ನಡುವಿನ ಅಂತರ ಕಡಿಮೆ ಆಗ್ತಾ ಹೋಗಬೇಕು. ಅಂದಾಗ ಮಾತ್ರ ನಾವು ಈ ಲಿಮಿಟ್ ಆಫ್ ದಿಸ್ 2x ಪ್ಲಸ್ 1 ಇದು ಎಫ್ ಆಫ್ ಎಕ್ಸ್ ನೋಡ್ರಿ ಅರ್ಥ ಮಾಡ್ಕೊಳ್ಳಿ.
ಈ ಎಫ್ ಆಫ್ ಎಕ್ಸ್ ಮತ್ತು 3ನ ನಡುವಿನ ಅಂತರ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಅಂದ್ರೆ ಈ ಎನಿ ಎಪ್ಸಿಲಾನ್ ಗ್ರೇಟರ್ ದ್ಯಾನ್ 0 ಯು ಆರ್ ಗೋಯಿಂಗ್ ಟು ಟೇಕ್ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ 3 ಇಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಅಂತ ಕರಿತೀವಿ. ಅದು ಕಡಿಮೆ ಎಪ್ಸಿಲಾನ್ ಕಡಿಮೆ ಆಗೋದು ಅಂದ್ರೆ ಏನು, ಈ ಲಿಮಿಟಿನ ಮತ್ತು ಎಫ್ ಆಫ್ ಎಕ್ಸ್ ನ ನಡುವಿನ ಅಂತರವನ್ನು ನಾವು ಕಡಿಮೆ ಮಾಡ್ತಾ ಹೋಗೋದು ಅಂದ್ರೆ ಆ ಕಂಡೀಷನ್ ಅಲ್ಲಿ ದರ್ ಎಕ್ಸಿಸ್ಟೆಡ್ ಡೆಲ್ಟಾ ಆಗಬೇಕು. ಆ ಡೆಲ್ಟಾ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಎಕ್ಸ್ ಮೈನಸ್ 1 ಲೆಸ್ ದನ್ ಡೆಲ್ಟಾ ಆಗಿರ್ಬೇಕು. ಅಂತಂದ್ರೆ ಎಕ್ಸ್ ಮತ್ತು 1 ನಡುವಿನ ಲೆಸ್ ದನ್ ಡೆಲ್ಟಾ ಅಂದ್ರೆ ಡೆಲ್ಟಾ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಹೋಗ್ಬೇಕು. ಕಡಿಮೆ ಆಗ್ಬೇಕು ಅಂದ್ರೆ ನಾವು ಮೊದಲು ಏನ್ ಕಂಡೀಷನ್ ತಗೊಂಡಿವಿ ಆ ಕಂಡೀಷನ್ ಮೂಲಕ ನಾವೇನ್ ಡೆಲ್ಟಾ ಕಂಡಿಡ್ತೀವಿ ಅದು ಇನ್ ಟರ್ಮ್ಸ್ ಆಫ್ ಎಪ್ಸಿಲಾನ್ ಇರುತ್ತೆ ಮತ್ತು ಡೆಲ್ಟಾ ಮತ್ತು ಎಪ್ಸಿಲಾನ್ ನಡುವೆ ನೇರವಾದ ರಿಲೇಷನ್ ಇರುತ್ತೆ. ಅವು ಅಂದಾಗ ಮಾತ್ರ ನಾವು ಏನ್ ಮಾಡಬಹುದು, ಈ ಲಿಮಿಟಿನ ವ್ಯಾಲ್ಯೂ ಇದು ಅಂತ ನಾವು ಪ್ರೂವ್ ಮಾಡಬಹುದು. ಅದನ್ನೇ ನಾವು ಹೇಳ್ತಾ ಇರೋದು. ಆದ್ರೆ ಮೋಸ್ಟ್ ಆಫ್ ದಿ ಎಕ್ಸಾಂಪಲ್ ಅಲ್ಲಿ ನಾವು ಡೈರೆಕ್ಟ್ ರಿಲೇಶನ್ಶಿಪ್ ನೋಡಲ್ಲ. ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು ಈ ಅಸಮಾನತೆಯನ್ನು ತಗೊಂತೀವಿ, ಡೆಲ್ಟಾ ಎಕ್ಸಿಸ್ಟ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಆದ್ರೆ ಕ್ವಶನ್ ಬರುತ್ತೆ, ಓನ್ಲಿ ಡೆಲ್ಟಾ ಎಕ್ಸಿಸ್ಟ್ ಇದೆ ಅಂತ ನೋಡಿದ್ರೆ ಸಾಕ, ಆ ಡೆಲ್ಟಾ ವ್ಯಾಲ್ಯೂ ಎಪ್ಸಿಲಾನ್ ವ್ಯಾಲ್ಯೂ ಕಡಿಮೆ ಆದಂತೆ ಡೆಲ್ಟಾ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅನ್ನೋದು ಚೆಕ್ ಮಾಡೋದು ಬೇಡವಾ ಅಂತ ಕ್ವಶನ್ ಬಂದಾಗ ಬೇಡ. ಯಾಕೆ ಅನ್ನೋದಕ್ಕೆ ನಾ ರೀಸನ್ ಹೇಳ್ತೀನಿ. ಯಾಕೆ ಯಾಕೆ ಚೆಕ್ ಮಾಡೋದು ಬೇಡ ಅಂತಂದ್ರೆ ಇಲ್ಲಿ ಒಂದು ಉದಾಹರಣೆನ ವಿತ್ ನಾ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇಲ್ಲಿ ಏನು ನೋಡ್ರಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಆಸ್ ಎಕ್ಸ್ಟೆನ್ಸ್ ಟು ಎ ಇಕ್ವಲ್ ಟು ಎಲ್ ಅಂತ ಅಂದ್ರೆ ದರ್ ಎಕ್ಸಿಸ್ಟ್ ಡೆಲ್ಟಾ ಅಂತ ತೋರಿಸ್ತೀವಿ. ಈ ಕಂಡೀಷನ್ ಅನ್ನ ತೆಗೆದುಕೊಂಡು ನಾವು ಡೆಲ್ಟಾ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ ಈ ಕಂಡೀಷನ್ ಅನ್ನ ತೆಗೆದುಕೊಂಡು ನಾವು ಎಕ್ಸ್ ಮೈನಸ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎ ಇಸ್ ಲೆಸ್ ದ್ಯಾನ್ ಡೆಲ್ಟಾ ಅಂತ ತೋರಿಸ್ಬೇಕು. ಇಲ್ಲಿ ಡೆಲ್ಟಾ ಗ್ರೇಟರ್ ದ್ಯಾನ್ 0 ಅಂತ ತೋರಿಸಿದ್ರೆ ಸಾಕು, ಕ್ವಶನ್ ಬರ್ತದೆ. ಯಾಕೆ ವಿತ್ ಎಕ್ಸಾಂಪಲ್ ನಾವು ನೋಡೋಣ. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಎಪ್ಸಿಲಾನ್ ಇಸ್ ಈಕ್ವಲ್ ಟು 1 ಇದ್ದಾಗ ಅಸ್ಯೂಮ್ ದಟ್ ಡೆಲ್ಟಾ ವ್ಯಾಲ್ಯೂ 2 ಸಿಕ್ತು ಅಂತ ತಿಳ್ಕೊಳ್ಳಿ. ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಎಲ್ ಇಸ್ ಲೆಸ್ ದ್ಯಾನ್ 1 ಅಂತ ಅಂದಾಗ ನಮ್ಗೆ ಇಲ್ಲಿ ಎಕ್ಸ್ ಮೈನಸ್ ಎ ಇಸ್ ಲೆಸ್ ದ್ಯಾನ್ 2 ಅಂದ್ರೆ ಎಕ್ಸು ಏನಿದೆ ಎ ಮೈನಸ್ 2 ಮತ್ತು ಎ ಪ್ಲಸ್ 2 ನಡುವಿನ ಇಂಟರ್ವಲ್ ನಲ್ಲಿ ಇದೆ. ಓಕೆ, ಎಕ್ಸ್ ಬಿಲಾಂಗ್ಸ್ ಟು ದ ಇನ್ ಇಂಟರ್ವಲ್ ಆಫ್ ಎ ಮೈನಸ್ 2, ಎ ಪ್ಲಸ್ 2. ಈ ನಡುವಿನ ಅಂತರದಲ್ಲಿದ್ದಾಗ ಈ ಎಫ್ ಆಫ್ ಎಕ್ಸ್ ನ ವ್ಯಾಲ್ಯೂ ಇಟ್ ಬಿಲಾಂಗ್ಸ್ ಟು ಇಂಟರ್ವಲ್ ಆಫ್ ಎಲ್ ಮೈನಸ್ 1 ಪ್ಲಸ್ ಎಲ್ ಪ್ಲಸ್ 1 ಈ ಇಂಟರ್ನಲ್ಲಿ ಇರುತ್ತೆ ಅಂತ. ಹೌದಾ? ಇಲ್ಲಿ ದರೆಕ್ಸಿಸ್ಟ್ ಈ ಕಂಡೀಷನ್ ನಾನೇನ್ ತಗೊಂಡಿದ್ದೆ, ಈ ಕಂಡೀಷನ್ ಅನ್ನ ಉಪಯೋಗ ಮಾಡಿಕೊಂಡು ನಾನು ಇದನ್ನ ಆಗ್ತಿದ್ದೀನಿ ಏನು ಎಕ್ಸ್ ಮೈನಸ್ 2 ಇಸ್ ಲೆಸ್ ದ್ಯಾನ್ 2 ಅಂತ. ಇಷ್ಟೇ ತೋರಿಸಿದ್ರೆ ಸಾಕು, ಡೆಲ್ಟಾ 2 ಎಕ್ಸಿಸ್ಟ್ ಆಗುತ್ತೆ ಅಂತ ತೋರಿಸಿದ್ರೆ ಸಾಕು. ನೀವು ಕೇಳ್ಬೋದು, ಎಪ್ಸಿಲಾನ್ ಕಡಿಮೆ ಆದಂತೆ ಡೆಲ್ಟಾ ಕಡಿಮೆ ಆಗುತ್ತೆ ಅನ್ನೋದು ಯಾಕೆ ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ರೆ ನೋಡ್ರಿ, ಸ್ಮಾಲರ್ ಇಫ್ ಯು ಎಪ್ಸಿಲಾನ್ ವ್ಯಾಲ್ಯೂ ಡಿಕ್ರೀಸ್ ಮಾಡಿದ್ರೆ ಡೆಲ್ಟಾ ವ್ಯಾಲ್ಯೂ ಡಿಕ್ರೀಸ್ ಆಗ್ಲೇಬೇಕು. ದೇರ್ ಇಸ್ ನೋ ಅದರ್ ವೇ, ಅದಕ್ಕೆ ಬೇರೆ ದಾರಿನೇ ಇಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿ ನೋಡಿ, ಎಪ್ಸಿಲಾನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0.5 ತಗೊಂತೀರಿ ಅಂತ ತಿಳ್ಕೊಳ್ಳಿ. ಕಡಿಮೆ ಮಾಡಿದ್ರಿ ಎಪ್ಸಿಲಾನ್ ಇಸ್ ಈಕ್ವಲ್ ಟು 1 ರಿಂದ 0.5 ಗೆ ಕಡಿಮೆ ಮಾಡಿದಾಗ ಡೆಲ್ಟಾ ವ್ಯಾಲ್ಯೂ ಕಡಿಮೆ ಆಗ್ಲೇಬೇಕು. ಯಾಕೆ ಕಡಿಮೆ ಆಗಬೇಕು? ಒಂದು ವೇಳೆ ಇದು 2ನೇ ಇತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಒಂದು ವೇಳೆ 2ಕ್ಕಿಂತ ಜಾಸ್ತಿ ಆದ್ರೆ ಅಂತ ಪ್ರಶ್ನೆ ಬರ್ತಿದೆ, ಅಥವಾ 2 ಇತ್ತು ಅಂದ್ರೆ ಇದು ಲೆಸ್ ದ್ಯಾನ್ 1 ಆಗುತ್ತೆ. ಲೆಸ್ ದ್ಯಾನ್ 1 ಅಂತಂದ್ರೆ ಇಟ್ ಮೇ ಬಿ 0.6 ಆಗ್ಬಹುದು. ಅರ್ಥ ಮಾಡ್ಕೊಳ್ಳಿ, ನಾವೇನ್ ಹೇಳ್ತೀವಿ, ಮಾಡ್ಯುಲಸ್ ಆಫ್ ಎಕ್ಸ್, ನಾವು ಇಲ್ಲಿ ಹೇಳ್ತೀವಿ ಡೆಲ್ಟಾ ವ್ಯಾಲ್ಯೂ ಎಪ್ಸಿಲಾನ್ ವ್ಯಾಲ್ಯೂ ಕಡಿಮೆ ಮಾಡಿದ್ರು ಕೂಡ ಡೆಲ್ಟಾ ವ್ಯಾಲ್ಯೂ 2ನೇ ಇತ್ತು ಅಂದ್ರೆ ಅವಾಗ ಏನ್ ಹೇಳ್ತೀವಿ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ is less than 2, f of x minus l is less than 1 ಆಗುತ್ತೆ. ಅವಾಗ ಏನಾಗುತ್ತೆ,
ಆ ಕಂಡೀಷನ್ ಅನ್ನ ಉಪಯೋಗ ಮಾಡಿಕೊಂಡು ಓಕೆ ಎಪ್ಸಿಲಾನ್ ವ್ಯಾಲ್ಯೂ ಲೆಸ್ ದನ್ ಅಂದ್ರೆ 0.6 ಆಗ್ಬೋದು 0.8 ಆಗ್ಬೋದು. ಹಂಗಂದ್ರೆ ನಾವು ಈ ಒಂದು ಕಂಡೀಷನ್ ಅಲ್ಲಿ ಡೆಲ್ಟಾ =1 ಆಗಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತು ತಾನೆ. 0.5 ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಹಂಗಾದ್ರೆ 2 ಆಗಕ್ಕಂತೂ ಸಾಧ್ಯ ಇಲ್ಲ, 2 ಆಗಕ್ಕೆ ಸಾಧ್ಯ ಇಲ್ಲ, ಲೆಸ್ ದನ್ 2 ಆಗಕ್ಕೂ ಓಕೆ. ಹಾಗಾದ್ರೆ ಈ 2ಕ್ಕಿಂತ ಜಾಸ್ತಿ ಆದ್ರೆ ಲೆಸ್ ದನ್ 2 ಆಗಕ್ಕೆ ಸಾಧ್ಯ ಇದೆ, ನಾ ಹೇಳ್ತೇನೆ. ಆದ್ರೆ ಒಂದು ನಾ ಹೇಳಿದೆ 2 ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ 2 ಆದ್ರೆ ಏನಾಗುತ್ತೆ ಅಂತಂದು ಹೇಳಿದೆ. ಹಾಗಾದ್ರೆ 2 ಆಗಕ್ಕೆ ಸಾಧ್ಯ ಇಲ್ಲ, ಲೆಸ್ ದನ್ 2 ಆಗ್ಬೋದು ಅನ್ನ ಆಮೇಲೆ ಹೇಳ್ತೀನಿ. ಒಂದ್ ವೇಳೆ ನೆಕ್ಸ್ಟ್ ಎಪ್ಸಿಲಾನ್ ವ್ಯಾಲ್ಯೂ ಕೊಟ್ಟು 2.5 ಆದಾಗ ಏನಾಗುತ್ತೆ ನೋಡ್ರಿ. ಒಂದ್ ವೇಳೆ ಡೆಲ್ಟಾ = 2.5 ಆದ್ರೆ ಅಕಾರ್ಡಿಂಗ್ ಟು ದಿಸ್ ಒನ್ ಮಾಡ್ಯುಲಸ್ ಆಫ್ x - a ನಾವೇನ್ ಹೇಳ್ತೀವಿ, ಲೆಸ್ ದನ್ 2.5 ಅಂದ್ರೆ ಇಟ್ ಮೇ ಬಿ 2.3 ಇದ್ದಾಗ ಏನಾಗುತ್ತೆ ಅದು ನೋಡ್ರಿ. ಇಲ್ಲಿ ಬಹಳ ಇಂಪಾರ್ಟೆಂಟ್, ಡೆಲ್ಟಾ ವ್ಯಾಲ್ಯೂ = 2.5 ಆದ್ರೆ ನಾವೇನ್ ಕಂಡೀಷನ್ ತಗೊಂತೀವಿ, ಮಾಡ್ಯುಲಸ್ ಆಫ್ x - a ಇಸ್ ಲೆಸ್ ದನ್ 2.5 ಅಂದ್ರೆ ಡೆಲ್ಟಾ ವ್ಯಾಲ್ಯೂ 2.3 ಆಗಿರ್ಬೋದು. 2.3 ಆದಾಗ ಈ ಮಾಡ್ಯುಲಸ್ ಆಫ್ f(x - l) ಲೆಸ್ ದನ್ 1 ಆಗೋದೇ ಇಲ್ಲ ಅಂದ್ಮೇಲೆ ಈ ಲೆಸ್ ದನ್ ಮಾಡ್ಯುಲಸ್ ಆಫ್ f(x - l) ಲೆಸ್ ದನ್ 0.5 ಹಂಗಾಗುತ್ತೆ ಹೇಳಿ, ಆಗ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಎರಡು ಕಂಡೀಷನ್ ಇಲ್ಲಿ 2ನೂ ಆಗಲ್ಲ 2.5ನೂ ಆಗಲ್ಲ ಅಂದ್ರೆ ಇಟ್ ಶುಡ್ ಬಿ ವಾಟ್ ಲೆಸ್ ದನ್ 2, ಡೆಲ್ಟಾ ವ್ಯಾಲ್ಯೂ ಲೆಸ್ ದನ್ 2 ಆಗಿರಲೇಬೇಕು. ಅಂದ್ರೆ ಡೆಲ್ಟಾ ವ್ಯಾಲ್ಯೂ = 1 ಆಗಿರ್ಬೋದು, 1.5 ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಅಂದ್ರೆ ಇಲ್ಲಿ ಅರ್ಥ, ಟು ಸ್ಯಾಟಿಸ್ಫೈ ಡೆಫಿನಿಷನ್ ಆಫ್ ಮೋರ್ ಸಿಗ್ನಿಫಿಕೆಂಟ್ ಎ ಮೋರ್ ಪ್ರಿಸೈಸ್ ಇನ್ಪುಟ್ ಸ್ಮಾಲರ್ ಡೆಲ್ಟಾ ಇಸ್ ರಿಕ್ವೈರ್ಡ್. ಅಂದ್ರೆ ಇಲ್ಲಿ ಫೈನಲ್ ಆಗಿ ನಮ್ಗೆ ಏನ್ ಕನ್ಕ್ಲೂಡ್ ಆಯ್ತು ಅಂದ್ರೆ, ಏನ್ ಕನ್ಕ್ಲೂಷನ್ಗೆ ಬಂದ್ವಿ ಅಂದ್ರೆ, ನಾವು ಯಾವುದಾದ್ರೂ ಒಂದು ಲಿಮಿಟ್ ಆಫ್ f(x - as x tends to a = l) ಅಂತ ಕೊಟ್ಟಾಗ ನಾವು ಈ ಕಂಡೀಷನ್ ಅನ್ನ ತೆಗೆದುಕೊಂಡು ಒಂದು ಡೆಲ್ಟಾ ವ್ಯಾಲ್ಯೂ ಕಂಡುಹಿಡಿದ್ರೆ ಸಾಕು. ಅಂದ್ರೆ ಮಾಡ್ಯುಲಸ್ ಆಫ್ x - a ಇಸ್ ಲೆಸ್ ದನ್ ಆ ಒಂದು ಕಂಡೀಷನ್ ಅನ್ನ, ಈ ಒಂದು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಸಾಕು ಅಂತ. ಈ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಇದು ಆಟೋಮೆಟಿಕಲಿ ನಮಗೆ ಎಪ್ಸಿಲಾನ್ ಮತ್ತು ಡೆಲ್ಟಾ ವ್ಯಾಲ್ಯೂ ನಡುವಿನ ನೇರ ಸಂಪರ್ಕವನ್ನು ನಾವು ಅಂತ ಅರ್ಥ ಇದೆ ಇಲ್ಲಿ. ಹಂಗಾಗಿ ಇಲ್ಲಿ ಏನಾಗುತ್ತೆ ಅನ್ನೋದ್ರೆ, ನೆಕ್ಸ್ಟ್ ಪ್ರೊಸೀಜರ್ ಅಲ್ಲಿ ಎಪ್ಸಿಲಾನ್ ಕಡಿಮೆ ಆದಂತೆ ಡೆಲ್ಟಾ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅಂದರೆ ನೋಡ್ರಿ, ಎಪ್ಸಿಲಾನ್ ವ್ಯಾಲ್ಯೂ ಕಡಿಮೆ ಆಗುತ್ತಾ ಹೋದಂತೆ ಅಂದ್ರೆ ಈ f(x) ನ ವ್ಯಾಲ್ಯೂ ಮತ್ತು ಲಿಮಿಟಿನ ನಡುವಿನ ಅಂತರ ಇದೇನಿದೆಯಲ್ಲ, ಇಲ್ಲಿ ಅಂತರ ನೋಡಿ, ಅಂತರ ಇದು ಅಂತರ. ಈ ಅಂತರ ಕಡಿಮೆ ಆದಂತೆ ಈ x ಮತ್ತು a ನ ನಡುವಿನ ಅಂತರ ಇಲ್ಲಿ ನೋಡ್ರಿ, a - 2x ಬಿಲಾಂಗ್ಸ್ ಟು ಅನ್ ಇಂಟರ್ವಲ್ ಆಫ್ a - 2 a + 2 ಆಗುತ್ತೆ. ಇಲ್ಲಿ ಈ ಇಂಟರ್ವಲ್ ಆಫ್ ಮತ್ತೆ ಕಡಿಮೆ, ಈ ಇಂಟರ್ವಲ್ ಏನಾಯ್ತು, ಸ್ರಿಂಕ್ ಆಯ್ತು. ಇಲ್ಲಿ ಆ f(x) ನ ರೇಂಜು ಕೂಡ ಸ್ರಿಂಕ್ ಆಗ್ತಾ ಇದೆ. ಅಂದ್ರೆ ಈ ಇನ್ಪುಟ್ ರೇಂಜ್ ಕಡಿಮೆ ಆದಂತೆ ಔಟ್ಪುಟ್ ರೇಂಜ್ ಕಡಿಮೆ ಆಗುತ್ತಾ ಹೋಗುತ್ತೆ. ಅಂದ್ರೆ ಈ x ನ ಇನ್ಪುಟ್ ಅಂದ್ರೆ x a ಗೆ ಹತ್ರ ಆದಂತೆ f(x) ವ್ಯಾಲ್ಯೂ ಏನಾಗ್ತಾ ಇದೆ, ಎಲ್ಲಿಗೆ ಹತ್ರ ಆಗುತ್ತೆ ಅಂತ ಇದು ಇಂಡೈರೆಕ್ಟ್ ಆಗಿ ನಮಗೆ ಹೇಳುತ್ತೆ. ಹಾಗಾಗಿ ಈ ಪ್ರೂಫ್ನಲ್ಲಿ ಇದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ನಾನು ಹೇಳ್ತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ಫಂಕ್ಷನ್ ಅನ್ನ ಕೊಟ್ಟಾಗ ಲಿಮಿಟ್ ಆಫ್ f(x) as x tends to a = l ಅಂತ ತೋರಿಸಿದಾಗ ನಮ್ಗೆ ಸಾಕು. ಈ ವ್ಯಾಲ್ಯೂ ಇದನ್ನೇ ತೋರಿಸಿದ್ರೆ, ಎಕ್ಸಿಸ್ಟೆಡ್ ಡೆಲ್ಟಾ ಅಂತ ತೋರಿಸಿದ್ರೆ ಸಾಕು. ಇಲ್ಲಿ ಎನಿ ಎಪ್ಸಿಲಾನ್ ಅಂತ ಇಂಪಾರ್ಟೆಂಟ್, ಎನಿ ಎಪ್ಸಿಲಾನ್ > 0. ನೀವು ಕಡಿಮೆ ಮಾಡಿದಂತ ಡೆಲ್ಟಾ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಇಂಟರ್ನಲ್ ಮೀನಿಂಗ್. ಥ್ಯಾಂಕ್ ಯು.